ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಗಾಂಧಿ ಫ್ಯಾಮಿಲಿಗೆ ಕಂಟಕ ಎದುರಾಗಿದ್ದು ನಿನ್ನೆ ಇಡಿ ಚಾರ್ಜ್ ಶೀಟ್ ಬೆನ್ನಲ್ಲೇ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೈಡ್ರಾಮಾ ಸೃಷ್ಟಿ ಮಾಡಿದ್ರು. ದೆಹಲಿಯಲ್ಲಿ ಹಳೆಯ ಎಐಸಿಸಿ ಕಚೇರಿ ಮುಂಭಾಗ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ಇಡಿ ಕಚೇರಿಯತ್ತ ತೆರಳಿ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ರು. ಇನ್ನು ರಾಜ್ಯದಲ್ಲಿ ಕೂಡ ಬೆಂಗಳೂರಿನಲ್ಲಿ ಶಾಂತಿನಗರದ ಇಡಿ ಕಚೇರಿ ಎದುರು ಕೈ ಕಾರ್ಯಕರ್ತರು ಮೋದಿ ಪ್ರತಿಕೃತಿಯನ್ನ ದಹಿಸಿದ್ದಾರೆ. ಕೂಡಲೇ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ರಾಬರ್ಟ್ ವಾದ್ರಾ ಇವತ್ತು ಕೂಡ 2ನೇ ದಿನದ ವಿಚಾರಣೆಯನ್ನ ಹಾಜರಾಗಿದ್ದು ವಿಚಾರಣೆ ಎದುರಿಸಿದ್ದಾರೆ. ಇದು ಬಿಜೆಪಿಯ ದ್ವೇಷ ರಾಜಕಾರಣ ಅಂತ ಸಿಎಂ ಕಿಡಿಕಾರಿದ್ದಾರೆ. ಅದು ಈಗ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದೆಯಾ? 100 ವರ್ಷಗಳಿಂದ ಇದೆ ಅಂತ ಇದನ್ನ ಈಗ ಅವರು ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ತಕ್ಕಂಥದ್ದು, ಆಮೇಲೆ ಚಾರ್ಜ್ ಶೀಟ್ ಹಾಕ್ತಕ್ಕಂಥದ್ದು ನಮ್ಮ ಸೋನಿಯಾ ಗಾಂಧಿ ಅವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ, ಇದು ದ್ವೇಷದಿಂದ ಮಾಡ್ತಕ್ಕಂಥ ರಾಜಕಾರಣ. ಕಳೆದ 11 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಐಟಿ ಇಡಿಯನ್ನ ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂತಾ ಇದ್ದಾರೆ. RSS ನವರಿಗೆ ಐಟಿ ಇಡಿ ಇಲ್ವಾ? 150, 300, 200 ಕೋಟಿ ರೂಪಾಯಿ ಎಲ್ಲಿಂದ ಬಂತು ಇದು ಸಂಸ್ಥೆಗೆ ದುಡ್ಡು? 600 ಐಷಾರಾಮಿ ಕಚೇರಿಗಳನ್ನ ಕಟ್ಟಿಸಿದ್ದಾರೆ. ಎಲ್ಲಿಂದ ಬಂತು ಇದು ದುಡ್ಡು? 75,000 ಜನ ದೇಣಿಗೆ ಕೊಟ್ಟಿದ್ದಾರಂತೆ RSS ಅವರಿಗೆ. ಐಟಿ ಇಡಿ ನಿಜವಾಗ್ಲೂ ಪಾರದರ್ಶಕತೆ ಇರಬೇಕು, ತೋರಿಸಬೇಕು ಅಂದ್ರೆ ಫಸ್ಟ್ RSS ಕಚೇರಿಗಳನ್ನ ರೈಡ್ ಮಾಡಿಸಿ. ಪಕ್ಷಕ್ಕೆ ಅಥವಾ ಸಂಸ್ಥೆಗೆ ರೈಡ್ ಮಾಡಿದ್ರೆ ಸಂತೋಷ, ಅವ್ರು ಉತ್ತರ ಕೊಟ್ಕೊಳ್ಳಿ RSSನವರು. ಬಟ್ RSS ಕಚೇರಿಗಳೆಲ್ಲ ನಿನ್ನೆ ಮೊನ್ನೆ ಆಗಿರೋದಲ್ಲ, ನಿಮ್ಮ ಸಮಯದಲ್ಲಿ ಇತ್ತು, ನೀವೇ ಮಾಡ್ಕೋಬೇಕಾಗಿತ್ತು, ಅವಕಾಶ ಇತ್ತಲ್ಲ. ನಂಬರ್ 1 ಸಿದ್ದರಾಮಯ್ಯನವ್ರು ಹೇಳಿದ್ರು 100 ವರ್ಷಗಳ ಸಂಸ್ಥೆ ಅದು. ಸಂಸ್ಥೆ 100 ವರ್ಷದ್ದು, ಆಸ್ತಿ ವ್ಯವಹಾರ 100 ವರ್ಷದ್ದಲ್ಲ. ದಟ್ಸ್ ದಿ ಪ್ರಾಬ್ಲಮ್. Ultimately, court will have to take a call on this. ದಾಖಲೆಗಳೇ ಇಲ್ಲದೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತ ಆರೋಪಿಸ್ತಾ ಇದ್ರು. 1000 ಹೇಳ್ಬೋದು ಅದಕ್ಕೆ. ದಾಖಲೆಗಳೇ ಇಲ್ಲದೆ ವಕ್ ಪ್ರಾಪರ್ಟಿ ಕೇಳಿದಾಗ ಯಾಕೆ ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಾರೆ? ಆ ವಿಷಯದಲ್ಲಿ ಮಾತ್ರ ಯಾಕಪ್ಪ ಸಪೋರ್ಟ್ ಮಾಡ್ತೀನಿ? ಹಂಗಾಗಲ್ಲ. ಕೋರ್ಟ್ಗೆ ಚಾರ್ಜ್ ಶೀಟ್ ಹೋಗಿದೆ, ಐದರ್ ಚಾರ್ಜ್ ಶೀಟ್ ವಿಲ್ ಸ್ಟಿಕ್ ಆರ್ ವಿಲ್ ಗೋ.